ನೋಡ್ರಿ ಅಲ್ಲೇ MB ಪಾಟೀಲ್ರು ಬಂದಾರ. ಈಗ ಒಂದು ಪ್ರೈವೇಟ್ ಕಂಪನಿಯ ಕಾರ್ಯಕ್ರಮ, ಅಲ್ಲಿ ಸ್ವತಃ MB ಪಾಟೀಲ್ರು ಇದ್ದಾರೆ. ಯಾರನ್ನ ಅಲ್ಲೇ ಇರುವಂಥವ್ರು ಇನ್ನು BJP ಅಥವಾ JDS MP ಇದ್ದಾರೆ. ಅಲ್ಲಿ JDS MP ಇದ್ದಾರೆ ಕೋಲಾರದಲ್ಲಿ ಇದ್ದಾರೆ. ಅವರು ಇರಲಿಲ್ಲ. ಅವರು ಅಂದ್ರೆ ಎದುರಿಗೆ ಕೂತಿರ್ಬೋದು, ನಾನು ನೋಡಿಲ್ಲ. ಇವರೇನು ಫೋಟೋ ಬಂದಿದೆ, ಆ ಫೋಟೋದಲ್ಲಂತೂ ಇಲ್ಲ. ಕರ್ನಾಟಕವನ್ನು ಪ್ರತಿನಿಧಿಸುವಂಥ ನಾನು ಕ್ಯಾಬಿನೆಟ್ ಮಂತ್ರಿ, ನಾನು ಕುಮಾರಸ್ವಾಮಿ, ನಾವು ಇಲ್ಲ. ಟಾಟಾದವ್ರಿಗೆ ಅವಾಜ್ ಹಾಕ್ತೀವಿ ನಾವು, ಅಥವಾ ರಿಲಯನ್ಸ್ದವ್ರಿಗೆ ಅವಾಜ್ ಹಾಕ್ತೀವಿ. ಅರ್ಥ ಅದ ಏನಿದಕ್ಕೆ? ಸಿ ಇಟ್ ಈಸ್ ದೇರ್ ಪ್ರೋಗ್ರಾಮ್. ಫ್ರೆಂಚ್ ಕಂಪ್ನಿಯವರು ಮತ್ತು ಭಾರತದ ಸರ್ಕಾರದ ಒಂದು ಪ್ರೋತ್ಸಾಹದಿಂದ, ಪಾಲಿಸಿಯ ಕಾರಣದಿಂದಾಗಿ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಆಯ್ಕೆನೂ ಇರುವಂಥದ್ದು. ಭಾಳಷ್ಟು ಸಂದರ್ಭದಲ್ಲಿ ಆಯ್ಕೆಗಳು ಈ ರೀತಿ ಏನು ಮಾಡ್ತಾರಲ್ಲ, ಅದರಲ್ಲಿ ಕಂಪ್ನಿಗಳದ್ದು ಅವರದೇ ಆದಂಥ ಚಾಯ್ಸು ಇರ್ತದೆ. ಸರ್ಕಾರ ಯಾವುದು ಪುಷ್ ಮಾಡಲ್ಲ. ಸರ್ಕಾರಕ್ಕೆ ಆ ಕಡೆ ಒಡಿಸ್ಸಾನೂ ಒಂದೇ, ಈ ಕಡೆ ಅಸ್ಸಾಮು ಒಂದೇ, ಆ ಕಡೆ ಕಾಶ್ಮೀರನೂ ಒಂದೇ, ಕರ್ನಾಟಕ ತಮಿಳ್ನಾಡು ಎಲ್ಲ ಸೇರಿ ಒಂದೇ ನಾವು. ಆ್ಯಂಡ್ ವಿ ಆರ್ ಗಿವಿಂಗ್ ಪ್ರಮೋಷನ್, ವಿ ಆರ್ ಪುಷಿಂಗ್. ಯಾಕಂದ್ರೆ ನಮ್ಮ ಕಲ್ಪನೆ ಭಾಳ ಸ್ಪಷ್ಟ ಅದ. ಹಾಗಾಗಿ ಕಂಪ್ನಿಗಳ ಚಾಯ್ಸು ಇರ್ತಾವೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಧಮ್ಕಿ ಹಾಕೋದು ಇದು ಸರಿಯಾದಂಥ ಕ್ರಮ ಅಲ್ಲ.